ಶ್ರೀಮಾನ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ನೋಡ್ತಾ ಇರೋದು. ಅವರ ನಮ್ಮ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಸ್ವಲ್ಪ ನಮ್ಗೆ ಒಂದು ಅಧಿಕಾರ ಕೊಡ್ಬೇಕು ಅಂತ ಇಲ್ಲ. ಮಲ್ಲಿಕಾರ್ಜುನ್ ಏನಪ್ಪಾ ಅಂದ್ರೆ ಯೂಸ್ ಮಾಡ್ಕೊಂಡಿದ್ದಾರೆ. ನಮಗೆ ಬಹಳ ಅನ್ಯಾಯ ಆಗಿದೆ. ಕಾಂಗ್ರೆಸ್ನಾಗೆ ಏನೇನು ಮಾಡಿಲ್ದರಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವೇನು ಅಂತ ತಪ್ಪು ಮಾಡಿದೀವಿ? 47ನಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇನ್ನೂವರೆಗೆ ಮುಸ್ಲಿಮ್ಸ್ಗೆ ಟಿಕೆಟ್ ಯಾವ್ದು ನೀಡಿಲ್ಲ. ಸುಮ್ನೆ ಎಲೆಕ್ಷನ್ ಟೈಮ್ ನಾಗೆ ಯೂಸ್ ಮಾಡಿ ಲಾಸ್ಟಿಗೆ ಕೈ ಬಿಡೋದು ಆತರ ಮಾಡಕ್ ಹೋಗ್ಬೇಡಿ. ನಾನು ಏನಪ್ಪಾ ಮಲ್ಲಿಕಾರ್ಜುನ್ ಆಸ್ತಿ ಕೇಳ್ತಾ ಇಲ್ಲ, ಅವ್ರ ಶಿವಶಂಕರಪ್ಪರ್ಗೆ ಏನು ಕೇಳಿಲ್ಲ. ಎಲೆಕ್ಷನ್ ಟೈಮ್ ನಾಗೆ ಅಷ್ಟೇ ವೋಟ್ ಬ್ಯಾಂಕ್, ಬಾಕಿ ಟೈಮ್ ನಾಗೆ ಮಾಡಲ್ಲ ಅವರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ RTO ಸರ್ಕಲ್ ನ ಏನು ಒಂದು ಹೋಟೆಲ್ ನಲ್ಲಿ ಇದ್ದೇವೆ. ಈ ಬಾರಿಗೆ ಎಲೆಕ್ಷನ್ ಕಾವು ಹೇಗೆ ನಡೀತಾ ಇದೆ, ತದನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಒಲಿಯುತ್ತಾ ಅಂತೇಳಿ ಇಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈ ಬಾರಿ ಎಲೆಕ್ಷನ್ ಹೇಗೆ ನಡೀತಾ ಇದೆ ಸರ್? ಈ ಸಲ ಎಲೆಕ್ಷನ್ ಹೆಂಗಂದ್ರೆ, ಈಗ ನಾನು ಹೇಳೋದೇನೆಂದರೆ, ನಾನು GK ಮುಜಾಹಿದ್ ಖಾನ್, 41 ವರ್ಷ ಕಾಂಗ್ರೆಸ್ ರಾಜಕಾರಣಿ, 28 ಕಾರ್ಯಕ್ರಮ ಮತ್ತು 11 ಸಚಿವರಿಗೆ ಕರೆದು ಕಾರ್ಯಕ್ರಮ ಮಾಡಿರೋದು ಮನುಷ್ಯ ನಾನು. ಈಗ ನಾವು ಶಾಮನೂರು ಶಿವಶಂಕರಪ್ಪರಿಗೆ 6 ಸಲ ದಕ್ಷಿಣದಲ್ಲಿ 6 ಸಲ ಆಯ್ಕೆ ಮಾಡಿರ್ತೀವಿ ನಾವು. 6 ಸಲ ಅವರು MLA ಆಗಿರ್ತಾರೆ. ಹೇಳೋದೇನೆಂದರೆ, ನಮ್ಮ ದಾವಣಗೆರೆಯಲ್ಲಿ ನಾನು ಒಬ್ಬ ರಾಜಕಾರಣಿ, ಕಾಂಗ್ರೆಸ್ನಾಗೆ ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡಿ ನಾನು ಶಿವಶಂಕರಪ್ಪರ ಪರವಾಗಿ ನಾನು ಅವ್ರು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಇನ್ನೂವರೆಗೆ ಏನಂತ ಕೇಳಿಲ್ಲ, ನಮ್ಗೆ ಏನಪ್ಪ ಅಂತ ಕೇಳಿಲ್ಲ. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ನಾನು ಭಾಳ ಅಭಿಮಾನಿ. ಅವರು ಇವತ್ತಿಂದ ನೋಡ್ತಾ ಇಲ್ಲ, ನಾನು 1985ಇಂದ ಶ್ರೀಮಾನ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ನೋಡ್ತಾ ಇರೋದು. ಅವರ ನಮ್ಮ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಸ್ವಲ್ಪ ನಮಗೆ ಒಂದು ಅಧಿಕಾರ ಕೊಡಬೇಕು ಅಂತ ಇಲ್ಲ. ಮಲ್ಲಿಕಾರ್ಜುನ್ ಏನಪ್ಪ ಅಂದರೆ ನಮಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಪಸಂಖ್ಯಾತರ ಬರೀ ವೋಟ್ ಬ್ಯಾಂಕ್ ಸರ್ ಕಾಂಗ್ರೆಸ್ನವ್ರಿಗೆ? ಇಲ್ಲ, ವೋಟ್ ಬ್ಯಾಂಕ್ ಅಂತ ಏನಿಲ್ಲ. ನಾವು ಈ ಸಲ ಏನಪ್ಪ ಅಂದರೆ, ನಮ್ಮ ದಕ್ಷಿಣದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಯಾರೊಬ್ಬರು 4 ಓಟು ಕಾರ್ಪೊರೇಷನ್ನಾಗೆ ತೊಗೊಳಲ್ಲ. 3 ಸಲ ಅವರು MLC ಆಗಿರ್ತಾರೆ. ಅಬ್ದುಲ್ ಜಬ್ಬಾರ್ ಸಾಹೇಬ್ರು, ಜಬ್ಬಾರ್ ಅವರು ಇದ್ದಾರೆ, ಖಾಲಿದ್ ಅವರು ಇದ್ದಾರೆ, ಸುಮಾರು ಆಕಾಂಕ್ಷಿಗಳಿದ್ದಾರೆ. ಆಮೇಲೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲೇಬೇಕಂತೇಳಿ ಪಟ್ಟು ಕೂಡ ಬಿದ್ದಿರ್ತಕ್ಕಂಥದ್ದು. ನಿಮಗೇನು ಅನ್ಸುತ್ತೆ ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಒಲಿಯುತ್ತಂತೀರಾ ಹೇಗೆ? ಮಲ್ಲಿಕಾರ್ಜುನ್ ಅವರು ಸಮರ್ಥ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಮಲ್ಲಿಕಾರ್ಜುನ್ ಅವ್ರು ಕೇಳಬೇಕಾದ್ರೆ ಈ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುವಂಥ ನಿರೀಕ್ಷೆಗಳು ಇದೆ ಅನ್ಸುತ್ತಾ ಸರ್ ನಿಮಗೆ? ಈಗ ನಾನು ಒಂದೇ ಮಾತಾಡ್ತೀನಿ ಸರ್. ಈಗ SS ಮಲ್ಲಿಕಾರ್ಜುನ್ ಅವರು ಇದರಲ್ಲ, ತನ್ನ ಮಗನಿಗೆ ಸಮರ್ಥಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮಂಥರ ಕಾರ್ಯಕರ್ತರಿಗೆ ಧೂಳಪಟ ಮಾಡಿ ನಮ್ಮಂಥರ ಕಾರ್ಯಕರ್ತರಿಗೆ ಅಧಿಕಾರ ಒಂದು ಕೊಟ್ಟಿಲ್ಲ. ಏನಾದ್ರು ಕೇಳಕ್ಕೆ ಹೋದರೆ ನಮಗೆ ಮಾತಾಡ್ಸಲ್ಲ. ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಅಭಿಮಾನಿಯಾಗಿ, ಶಿವಶಂಕರಪ್ಪರಿಗೆ ಅಭಿಮಾನಿಯಾಗಿ ನಾನು ಭಾಳಷ್ಟು ಅವ್ರ ಜೊತೆಗೆ ನನ್ನ ಟಿಪ್ಪು ಸುಲ್ತಾನ್ ಫೌಂಡೇಶನ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಮೈನಾರಿಟಿ ಆರ್ಗನೈಸೇಷನ್ ಮತ್ತು ಸಂಘದಿಂದ, ಮತ್ತು ಭಾಳಷ್ಟು ಸಂಘ, ಇನ್ನೊಂದಿದೆ ಸಂಘ, ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷೇಮ ಅಭಿವೃದ್ಧಿ ಅಲ್ಪಸಂಖ್ಯಾತರ ಮಹಾವೇದಿಕೆಯ ಸ್ಟೇಟ್ ಪ್ರೆಸಿಡೆಂಟ್. ನನಗೆ ಏನಂತ ಕೇಳಲ್ಲ. ಹೋದ್ಸಲಿ ನಾನು ಡೂಡಾ ಚೇರ್ಮನ್ ಕೇಳಿದ್ದೆ, ಡೂಡಾ ಕೊಡಿ ಅಂತೇಳಿ. ನಾನೇನು ಸುಮ್ಮನೆ ಕುತ್ಕೊಂಡಿಲ್ಲ. ನಾನು 41 ವರ್ಷದಿಂದ ಕಾರ್ಯಕ್ರಮ, ಸಂಘಟನೆ, ಹೋರಾಟ, ಪ್ರೊಟೆಸ್ಟ್ ಮಾಡಿಕೊಂಡೇ ಬಂದಿದ್ದೀನಿ. ನಾನೇನು ಸುಮ್ಮನೆ ಕೇಳಿಲ್ಲ. ನಮಗೆ ಭಾಳ ಅನ್ಯಾಯ ಆಗಿದೆ. ಕಾಂಗ್ರೆಸ್ನಾಗೆ ಏನೇನು ಮಾಡಿಲ್ದರಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವೇನು ಅಂತ ತಪ್ಪು ಮಾಡಿದ್ದೀವಿ ಅಂತ ನಾನು. ಅಂದರೆ ದುಡಿದಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಅಂತೀರಾ? ಕಾಂಗ್ರೆಸ್ನಾಗೆ ಬೆಲೆ ಇದೆ, ಇಲ್ಲ ಅಂತಲ್ಲ. ಅಂದರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಲೆ ಇಲ್ಲ ಅಂತೀರಾ? ಇಲ್ಲ, ನಾನು ಹೇಳೋದೇನಂದ್ರೆ ಬೆಲೆ ಇದೆ. ಏನಪ್ಪ ಅಂದರೆ ಕಡೆಗಣಿಸ್ತಾರೆ. ಈಗ ಹೇಳೋದೇನೆಂದರೆ, ದಾವಣಗೆರೆಯಲ್ಲಿ ಎಲ್ಲ ಮುಸ್ಲಿಮ್ಸ್ ಟಿಕೆಟ್ ಕೊಡಿ ನಮಗೆ ಕೊಡಿ ಅಂತ ಕೇಳ್ತಾರೆ. ನಾನು ಮನ್ಸು ಮಾಡಿದರೆ ಈಗ 4 ಕಾರ್ಪೊರೇಷನ್ನಾಗೆ ಓಟ್ ತೊಗೊಳಲ್ಲ, ಅವರು ಕೇಳ್ತಾನೆ, ನಾನೇ ಕೇಳಬಾರ್ದು? ನಾನು ಕೇಳ್ತೀನಿ, ಇಲ್ಲ ಅಂತಲ್ಲ, ನಂದು ಹಕ್ಕಿದೆ. 41 ವರ್ಷ ಸರ್ವಿಸ್ ಕೊಟ್ಟು ನಾನು ಕಾಂಗ್ರೆಸ್ಸಿಗೆ 28 ಕಾರ್ಯಕ್ರಮ, 11 ಸಚಿವರಿಗೆ ಕರೆದು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಸೇರಿಸಿ ಸರ್ವಧರ್ಮ ಸಮ್ಮೇಳನ ಟೈಮ್ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಅದ್ರ ಬಗ್ಗೆ ಡೌಟ್ ಇಲ್ಲ. ಆಮೇಲೆ ಸರ್, ಇನ್ನೊಂದು, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ಅಂದರೆ ನಿರ್ಣಾಯಕ ಮತಗಳ ನಿಮ್ಮದೇ. 80,000ಕ್ಕೂ ಹೆಚ್ಚು ಮತಗಳಿರ್ತಕ್ಕಂಥದ್ದು.
ನಿಮಗೆ ಈ ಬಾರಿಗೆ ಟಿಕೆಟ್ ಕೈ ತಪ್ಪಿದ್ದೇ ಆದರೆ ಅಂದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೈ ತಪ್ಪಿದ್ದಾದರೆ ಏನು ಮಾಡ್ತಾರೆ ಸರ್ ನಿಮ್ಮ ಅಲ್ಪಸಂಖ್ಯಾತರು? ಯಾರಿಗೆ ಓಟ್ ಹಾಕ್ತಾರೆ? ಒಂದು ಮಾತು ಹೇಳ್ತೀನಿ, ನಮ್ಮ ದಾವಣಗೆರೆ ಇದೆಯಲ್ಲ ದಕ್ಷಿಣ, ಅದು ಕಾಂಗ್ರೆಸ್ ಬೆಲ್ಟ್. ಅದು ಯಾವತ್ತಿಗೆ ಶಾಮನು ಶಿವಶಂಕರಪ್ಪಾಜಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ, ಇಲ್ಲ ಅಂತಲ್ಲ. ಈಗ ಮುಸ್ಲಿಮ್ಸ್ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ. ಈಗ ಮುಸ್ಲಿಮ್ಸ್ ಕೇಳ್ತಾರಂದರೆ ಈಗ ಭಾಳ ಜನ 5-6 ಜನ ನನಗೆ ಕೊಡಿ ಅಂತ ಕೇಳ್ತಾರೆ. ನಾನು ಹೇಳೋದೇನೆಂದರೆ, ಫಸ್ಟ್ ನಮ್ಮ ಕಾಂಗ್ರೆಸ್ನಾಗೆ ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಆಗಲಿ, ಜಮೀರ್ ಅಹಮದ್ ಅವರಾಗಲಿ, ಫಸ್ಟ್ ನಿಷ್ಠಾವಂತ ಕಾರ್ಯಕರ್ತರು ಹೋರಾಟ ಮಾಡಿದ್ರಲ್ಲ, ಅವ್ರಿಗೆ ಗುರುತಿಸಿ ಅವ್ರಿಗೆ ಒಂದು ಸ್ಥಾನಮಾನ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕೊನೆಯದಾಗಿ ಸರ್, BJP ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅಥವಾ ಏನೇ ಕೊಟ್ಟರು ಕೂಡ ಇಲ್ಲಿ ಕಾಂಗ್ರೆಸ್ಸೇ ಬರೋದು ಅಥವಾ BJPಗೆ ಏನೋ ಪ್ಲಸ್ ಆಗುತ್ತಾ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ? ನೋಡಿ ಸರ್, ಮುಸ್ಲಿಮ್ಸ್ನಲ್ಲಿ ಯಾರಿಗೆ ಬೇಕಾದರೂ ಕೊಡ್ರಿ, ಅಭ್ಯಂತರ ಇಲ್ಲ. ಯಾರಿಗೆ ಬೇಕಾದ್ರೂ ಕೊಡಿ. ಅದರಲ್ಲಿ ಸಾದಿಕ್ ಪೈಲಾನು ಕೇಳ್ತಾ ಇದ್ದಾರೆ, ಮುಸ್ಲಿಂ ಸಮಾಜದ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಕಾರ್ಪೊರೇಟ್ರು. ಈಗ ಮೊನ್ನೆ ನಾನು ಹೋಗಿದ್ದೆ, ಎಲ್ಲೇ ನಿಮ್ಮ ಹದಡಿ ಕಡೆ ಎಲ್ಲ ಹೋಗಿದ್ದೆ. ಅಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಏನಂತಾರೆ, ಅಲ್ಪಸಂಖ್ಯಾತರಿಗೆ ಏನಾರು ನಾವು ಟಿಕೆಟ್ ಕೊಟ್ಟರೆ ನಾವೆಲ್ಲ ಕಾಂಗ್ರೆಸ್ಸಿಗೆ ಮತ ಚಲಾಯಿಸಿ ಒಂದು ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸಿಗೆ ಗೆಲ್ಲಿಸಿ ಅಂತ ನಮ್ಮ ಹಿಂದೂ ಬಾಂಧವರು ಹೇಳ್ತಾ ಇದ್ದಾರೆ. ಅದರಲ್ಲಿ SC ST ಇದ್ದಾರೆ, ಜನರಲ್ ಇದ್ದಾರೆ, OBC ಇದ್ದಾರೆ. ನಾನು ಮೊನ್ನೆ ಹೋಗಿ ನಾನು ಮಾತಾಡಿ ಬಂದಿದ್ದೀನಿ, ಭಾಳ ಜನ ಸೇರಿದ್ರು. ನೋಡ್ರಿ, ಈಗ ಮುಸ್ಲಿಮ್ಸ್ ಹಕ್ಕಿದೆ ಇಲ್ಲಿ, ಪಾಪ ಇಲ್ಲ ಅಂತಲ್ಲ. ಸುಮಾರು 1947 ವರ್ಷ, 47ನಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇನ್ನೂವರೆಗೆ ಮುಸ್ಲಿಮ್ಸಿಗೆ ಟಿಕೆಟ್ ಯಾವುದೂ ನೀಡಿಲ್ಲ. ಈ ಸಲ ನಿಮ್ಮ ಮುಸ್ಲಿಮ್ಸಿಗೆ ಟಿಕೆಟ್ ಏನಾದ್ರು ಕೊಟ್ಟರೆ ಕೆಲಸ ಮಾಡ್ತೀವಿ ಅಂತಂತಾರೆ. ನಾನು ಹೇಳೋದೇನೆಂದರೆ, ಫಸ್ಟ್ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಅವರು ಫಸ್ಟ್ ಕಾರ್ಯಕರ್ತರಿಗೆ ಮಾತಾಡಬೇಕು, ಏನಂತ ಕೇಳಬೇಕು, ಕಷ್ಟ ಸುಖ ಕೇಳಬೇಕು. ಸುಮ್ಮನೆ ಎಲೆಕ್ಷನ್ ಟೈಮ್ನಾಗೆ ಯೂಸ್ ಮಾಡಿ ಲಾಸ್ಟಿಗೆ ಕೈ ಬಿಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಮೇಲೆ ಆ ಥರ ನಡೆದಿದ್ದೆ. ನಾನು ಹೇಳಬೇಕಂದ್ರೆ, ದಾವಣಗೆರೆಯಲ್ಲಿ ಭಾಳ ಸಲ ನಾನು ಶಾಂತಿ ಸಭೆ ಕಾರ್ಯಕ್ರಮ ಮಾಡಿದ್ದೀನಿ, ಎಲ್ಲಿ ಹಾಸ್ಬಾಯ್ ಸರ್ಕಲ್ದಲ್ಲಿ. ಯಾಕೆ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮರಾಗಿ ಒಗ್ಗಟ್ಟಿಂದ ಒಂದು ತಾಯಿ ಮಕ್ಕಳಾಗಬೇಕು, ಯಾವ ಒಂದು ಗಲಾಟೆ ಆಗಬಾರ್ದು, ಯಾವ ಗಲಭೆ ಆಗಬಾರ್ದು, ಶಾಂತಿ ಇರಬೇಕು, ದಾವಣಗೆರೆ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಮನಸ್ಸಿನಾಗೆ. ನಾನು ಏನಪ್ಪ ಮಲ್ಲಿಕಾರ್ಜುನರಿಗೆ ಆಸ್ತಿ ಕೇಳ್ತಾ ಇಲ್ಲ, ಅವ್ರು ಶಿವಶಂಕರಪ್ಪರಿಗೆ ಏನೂ ಕೇಳಲಿಲ್ಲ. ನಾನು ಕೇಳಿದ್ದೇನು, ನನಗೆ ಇಷ್ಟು ದಿನ ನಿಮ್ಮ ಹಿಂದೆ ನಾನು ಬೆಂಬಲ ಕೊಟ್ಟಿದ್ದಕ್ಕೆ ನನಗೆ ಒಂದು ಡೂಡಾ ಚೇರ್ಮನ್ ಮಾಡಿ ಅಂತ ನಾನು ಕೇಳಿದ ತಪ್ಪೇನಿಲ್ಲ. ನಾನೊಬ್ಬ ಅಲ್ಪಸಂಖ್ಯಾತರು, ಮುಸ್ಲಿಮ್ಸ್, ನಾನು ಅವ್ರಿಗೆ ದುಡಿದಿದ್ದೀನಿ ಅಂತ ನಾನು ಕೇಳಿದ್ದೀನಿ, ಅದ್ರ ಬಗ್ಗೆ ಏನಿಲ್ಲ. ಏನಾರು ಮುಸ್ಲಿಮ್ಸಿಗೆ ಟಿಕೆಟ್ ನೀಡಿದರೆ ಮುಸ್ಲಿಮ್ಸಿಗೆ ಮಾಡ್ತೀನಿ. ಏನಾರು ಕಾಂಗ್ರೆಸ್ನಾಗೆ ಅಲ್ಲ ಸಮರ್ಥ ಅಂತಲ್ಲ, ಕಾಂಗ್ರೆಸ್ನಾಗೆ ಯಾರು ಟಿಕೆಟ್ ಕೊಡಲಿ, ನಾನು ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಬಿಟ್ಟು ನಾನು ಹೋಗಲ್ಲ. ಯಾಕಂದರೆ ನಾನು ಕಾಂಗ್ರೆಸ್ನಾಗೆ 41 ವರ್ಷ ಸೀನಿಯರ್ ಲೀಡರ್, 28 ಕಾರ್ಯಕ್ರಮ, 11 ಸಚಿವರಿಗೆ ಮಾಡಿರೋದು ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ನಾನು ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ. ಈಗ ನಾನು ಒಂದು ಮಾತು ಹೇಳೋದೇನೆಂದರೆ, MLC ಜಬ್ಬಾರ್ ಸಾಹೇಬರು ದಾವಣಗೆರೆಯಲ್ಲಿ 3 ಸಲ ಅವ್ರಿಗೆ MLC ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಅವ್ರಿಗೆ 3 ಸಲ MLC ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಮತ್ತು ಇವ್ರಿಗೆ ಅಂದರೆ ಬೇರೆ ಮುಸ್ಲಿಮ್ಸ್ ಇಲ್ಲ ಏನು, ಇವರೊಬ್ಬರೇನು ಮುಸ್ಲಿಮ್ಸ್ ಇರೋದು? ಭಾಳ ಜನ ಇದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ, ನಿಷ್ಠಾವಂತ ಕಾಂಗ್ರೆಸ್ ಅಭಿಮಾನಿಗಳು ಇದ್ದಾರೆ. ಬರೇ ಜಬ್ಬಾರ್ ಸಾಹೇಬರು ದಾವಣಗೆರೆಯಲ್ಲಿ ಜನಕ್ಕೆ ಮಿಸ್ಗಟ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲೆಲ್ಲ ನಾವು ಹಿಂದೂ ಮುಸಲ್ಮಾನರು ಒಗ್ಗಟ್ಟಿಂದ ಅಣ್ಣ ತಮ್ಮರಾಗಿದ್ದೀವಿ. ಇಲ್ಲಿ ಏನೋ ಒಂದು ಸ್ವಲ್ಪ ಮೊನ್ನೆ ಒಂದು ಮೆಸೇಜ್ ಬಂದಿದ್ದೆ, ಎಲ್ಲ ಅಲ್ಪಸಂಖ್ಯಾತರು ಒಂದಾಗ್ತಾ ಇದ್ದಾರೆ ಅಂತ. ದಯವಿಟ್ಟು ಜಬ್ಬಾರ್ ಸಾಹೇಬ್ರಿಗೆ ಹೇಳೋದೇನೆಂದರೆ, ನೀವು 3 ಸಲ MLC ಆದ್ರಲ್ಲ, ಅಲ್ಪಸಂಖ್ಯಾತರಿಗೆ ನಾನು ಅದು ಕೊಟ್ಟಿದ್ದೀನಿ, ಖಬ್ರಸ್ತಾನ್ ಕೊಟ್ಟಿದ್ದೀನಿ, ಮಸೂತಿಗೆ ನಾನು ಗ್ರಾಂಟ್ ಕೊಟ್ಟಿದ್ದೀನಿ, ದರ್ಗಾ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನೀವು ಅದು ಏನಾರು ಮಾಡಿದರೆ ಅದು ಡಾಕ್ಯುಮೆಂಟ್ ತಂದುಕೊಡ್ಬೇಕು. ಫಸ್ಟ್ ಡಾಕ್ಯುಮೆಂಟ್ ತಂದುಕೊಡ್ಬೇಕು. ಡಾಕ್ಯುಮೆಂಟ್ ಕೊಟ್ಟಿದ ಮೇಲೆ ನಾನು ನಿಮಗೆ ಮಾಡಿದ್ದೇನೆ ಅಂತ ಹೇಳ್ತೀನಿ. ಸುಮ್ಮನೆ ಹೇಳ್ತಾರೆ ನಾನು ಆ ಕೆಲಸ ಮಾಡಿದ್ದೇನೆ, ಈ ಕೆಲಸ ಹೇಳ್ತಾರೆ. ಅವ್ರು ಭಾಳ ಹೇಳ್ತಾರೆ ಜಬ್ಬಾರ್ ಸಾಹೇಬ್ರು. ಹೆಂಗಂದರೆ, ನಾನು ಒಂದು ಮಾತು ಹೇಳ್ತೀನಿ ಸಾಹೇಬ್ರೆ, ನಾನು ಒಂದು ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡಿದ್ದೆ 2002ನಲ್ಲಿ. ಸುಮಾರು ಒಂದು 25,000 ಜನ ಸೇರಿದರು. ಅದರಲ್ಲಿ ದಾಸ್ಕರಿಯಪ್ಪ, ಚಿತ್ರದುರ್ಗ ಮುರುಘರಾಜನ ಸ್ವಾಮಿ, ಮೃತ್ಯುಂಜಯ ಸ್ವಾಮಿ ಮತ್ತು ನಮ್ಮ CK ಮುಸ್ತಾಕ್ ಅಹಮದ್ ಮಾಜಿ ಅಧ್ಯಕ್ಷರು,
ಮತ್ತು ಮಾಜಿ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ಭಾಳಷ್ಟು ಜನ ಕರೆದು ನಾನು ಕಾರ್ಯಕ್ರಮ ಮಾಡಿದೆ. ಅವಾಗೆ ಜಬ್ಬಾರ್ ಸಾಹೇಬರು ಬಂದು ನಮ್ಮ ಕೈಯಿಂದ ಸನ್ಮಾನ ಮಾಡಿಸ್ಕೊಂಬಿಟ್ರು. ನಾವು ನಮ್ಮ ಸಮಾಜದವ್ರು ಅಂಥೇಳಿ ನಾನು ಸನ್ಮಾನ ಮಾಡಿಬಿಟ್ಟೆ. ಇವರು ಡಿಲ್ಲಿಗೆ ಹೋಗಿ ಎಲ್ಲ ಮುಸ್ಲಿಂ ನಮಗೆ ಸಮಾಜ ನನಗೆ ಸನ್ಮಾನ ಮಾಡಿ ಒಂದು ಗೌರವ ನೀಡಿದ್ದಾರೆ ಅಂಥೇಳಿ ಡಿಲ್ಲಿಯಲ್ಲಿ ಹೋಗಿ ಲಾಬಿ ಮಾಡಿಬಿಟ್ರು ಅವರು. ನಮಗೆ ಏನು ಮಾಡಿಲ್ಲ. ಮತ್ತು ಒಂದು ದಿನ ಬಂತು, ಒಂದು ದಿನ ಅವ್ರು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಮನೆಗೆ ಬರ್ತಾರೆ. ನಾನು ಮನೆಗೆ ನಾಷ್ಟ ಮಾಡ್ತಾ ಇರ್ತೀನಿ. ನಮ್ಮ ತಂದೆಯವರು ಲೇಟ್ ಮೊಹಮ್ಮದ್ ಅಲಿ ಜಿನ್ನಾ ಖಾನ್ ಅವ್ರ ಮಗ, ನಾನು ಹಿರೇ ಮಗ. ಏನಿಲ್ಲ, ಮುಸ್ಲಿಂ ಸಮಾಜ ಸೇರಕ್ಕೆ ತಯಾರಿಲ್ಲ, ದಯವಿಟ್ಟು ಸ್ವಲ್ಪ ಜನಕ್ಕೆ ಸೇರಿಸ್ರಿ. ನಾನೇನು ಅಂದೆ ಅಂದರೆ, ನೋಡ್ರಿ, ಸಪೋರ್ಟ್ ಮಾಡ್ತೀವಿ ನಾವು, ಇಲ್ಲ ಅಂತಲ್ಲ, ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನೀವು ಈಗ ಅಧ್ಯಕ್ಷರಾಗಿದ್ರಲ್ಲ, ನಮಗೇನು ನೀವು ಕೊಡ್ತೀರಾ ಈ ಸ್ಥಾನ ಅಂತ ಕೇಳಿದೆ. ಜಬ್ಬಾರ್ ಸಾಹೇಬರು ನಮ್ಮ ತಂದೆಯವರು ಇವತ್ತು ತೀರ್ಕೊಂಡು ಅವ್ರು ದೇವರಿಗೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಸಾಕ್ಷಿ ಇದ್ದಾರೆ. ಏನಿಲ್ಲ, ಜಿಲ್ಲಾ ಉಪಾಧ್ಯಕ್ಷ ನಾನು ಕಾಂಗ್ರೆಸ್ನಲ್ಲಿ ಮಾಡ್ತೀನಿ ನಿಮಗೆ ಅಂಥೇಳಿ ಮುಜಾಹಿದ್ ಖಾನ್ ಭರೋಸೆ ಇಡ್ರಿ ಅಂತ ಹೇಳಿದರು. ಅದರಲ್ಲಿ ಇದೇ ಬಾಬೂಜಿ ಅಡಿಟೋರಿಯಂ ಇದೆಯಲ್ಲ ಹೈಸ್ಕೂಲ್ ಫೀಲ್ಡ್ ಪಕ್ಕದಲ್ಲಿ, ನಾನು ಎಲ್ಲ ಮುಸ್ಲಿಮ್ಸಿಗೆ 5,000 ಜನಕ್ಕೆ ಸೇರಿಸಿ ಅವ್ರ ಮರ್ಯಾದೆ ಉಳಿಸಿ. ನಾನು ಅವ್ರಿಗೆ ಫಸ್ಟ್ ಏನಪ್ಪ ಅಂದರೆ ಅವರೆಲ್ಲ ರಿಲೇಷನ್ಗೆ ಮಾಡ್ತಾ ಇರೋದು. ಜಬ್ಬಾರ್ ಅವ್ರಿಗೆ ಈ ಬಾರಿ ಬೇಡ ಜಬ್ಬಾರ್ ಅವರು. ಜಬ್ಬಾರ್ಗೆ ಯಾಕ್ರಿ 3 ಸಲ ಯಾರಿಗೆ ಕೊಡ್ಬೇಕಂತೀರಿ? ನೋಡಿ ಸರ್, ಮುಸ್ಲಿಮ್ಸ್ನಲ್ಲಿ ಭಾಳ ಅಷ್ಟು ಆಕಾಂಕ್ಷಿಗಳು ಇದ್ದಾರೆ. ನಾನು ಆಕಾಂಕ್ಷಿನೇ. ನಾನು ಮನ್ಸು ಮಾಡಿದರೆ ಹೇಳ್ಬೋದು ಮೀಡಿಯಾಗೆ ಕರೆದು, ಸರ್ ನನಗೆ ಟಿಕೆಟ್ ಕೊಡಿ ಅಂತೇಳಿ. ನಾನು MLC ಕೇಳ್ತಾ ಇದ್ದೀನಿ, MLC ಕೊಡಿ ನನಗೆ ಅಂತೇಳಿ. ಯಾಕಂದ್ರೆ ನಂದು ಹಕ್ಕಿದೆ. ಕಾಂಗ್ರೆಸ್ನಾಗೆ ಹೋರಾಟ ಇದೆ. 41 ವರ್ಷ ಸರ್ವಿಸ್ ಕೊಟ್ಟಿನಿ. 11 ಸಚಿವರಿಗೆ ಕರೆದಿದ್ದೀನಿ. ಮಲ್ಲಿಕಾರ್ಜುನ್ ಮಗ ಅವ್ರಿಗೆ ಕೊಟ್ಟರೆ ತಾವು ಎಲೆಕ್ಷನ್ ವೋಟ್ ಅವ್ರಿಗೆ ಹಾಕ್ತಾರಾ ಹೇಗೆ? ನಾನು ಹೇಳೋದೇನೆಂದರೆ, ಮಲ್ಲಿಕಾರ್ಜುನ್ ಅವರು ನಮಗೆ ಫಸ್ಟ್ ಗುರುತಿಸ್ಬೇಕು, ನಮಗೆ ಕರಿಬೇಕು. ಅಂದರೆ ಈ ನಿಮ್ಮ ಭಾಗದಲ್ಲಿ SDP ಆಗಿರ್ಬೋದು, MIM, ಈ ಭಾಗದಲ್ಲಿ ಇಲ್ವಾ ಹೇಗೆ ಪಕ್ಷ ಅಂತ? ಒಂದು ಮಾತು ಹೇಳ್ತೀನಿ ಸರ್, SDP ಆಗಲಿ, ಸಮಾಜವಾದ ಪಾರ್ಟಿ ಆಗಲಿ, JDS ಆಗಲಿ, ಇಲ್ಲಿ ಎಲ್ಲ ಜನ ನೋಡಿಬಿಟ್ಟಿದ್ದಾರೆ ಅವ್ರದ್ದು. ಅವ್ರು ಏನಪ್ಪ ಅಂದರೆ 5,000 ದಾಟಲ್ಲ. ಅವರು 5,000 ದಾಟಲ್ಲ. ಕೊನೆಯದಾಗಿ ಸರ್, ಲಾಸ್ಟು, ಈ ಬಾರಿ ಕಾಂಗ್ರೆಸ್ ಭದ್ರಕೋಟೆ BJP ಪಾಲಾಗುತ್ತಂತೇಳಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಅದು ಆಗುತ್ತೋ ಹೇಗೆ? ಒಂದು ಮಾತು ಹೇಳ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಯಾವತ್ತಿಗೆ ಭದ್ರಕೋಟೆನೆ, ಬೇರೆ BJP ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ, ನಮ್ಮ ದಾವಣಗೆರೆಯಲ್ಲಿ ಭಾಳ ಅಷ್ಟು ಕೆಲಸ ಇನ್ನೂ ನಡೆಯಲಿದೆ. ಈಗ ಉತ್ತರದಲ್ಲಿ ರೂಪಾಯಿ ಕೆಲಸ ಆಗಿದೆ ಅಂತ ಹೇಳ್ತಾರೆ, ರೂಪಾಯ. ಇಲ್ಲಿ ನಾಲ್ಕಣೆನೂ ಆಗಿಲ್ಲ ಅಂತ ಹೇಳ್ತಾರೆ ಜನ. ಸತ್ಯ ಅದು. ಈಗ ನಮ್ಮ ಭಾಷಾನಗರ ಆಗಲಿ, ಬಿಡಿ ಲೇಔಟ್ ಆಗಲಿ, ರಜಾಲ್ ಮುಸ್ತಫಾ ನಗರ ಆಗಲಿ. ಇನ್ನೊಂದು ಪ್ರಶ್ನೆ, ಈಗ ರಜಾಲ್ ಮುಸ್ತಫಾ ನಗರದಲ್ಲಿ 8,000 to 10,000 ವೋಟ್ ಅದಾವು. ಅದು ಉತ್ತರಾಗೆ ಭಾಳ ದಿವಸದಿಂದ ಸೇರಿಕೊಂಡು ಇದೆ. ಈಗ ನಾವು ದಕ್ಷಿಣಕ್ಕೆ ಸೇರಿಸ್ಬೇಕಂತೇಳಿ ನಮ್ಮ ಹೋರಾಟ ಜಾರಿ ಇದೆ. ಅಂದರೆ ಈ ಬಾರಿಗೆ ನೀವು ಯಾರೇ ಏನಾದರೂ ಕೂಡ ಕಾಂಗ್ರೆಸ್ಸೇ ಇಲ್ಲಿರೋದಂತ? ಇಲ್ಲ, ನಾನು ಹೇಳ್ತೀನಲ್ಲ, BJPಗೆ ಯಾವುದೂ ಅವಕಾಶ ಇಲ್ಲ. ಅವಕಾಶ ಇಲ್ಲೇ ಇಲ್ಲ. ಕಾಂಗ್ರೆಸ್ ನಮ್ಮ ದಕ್ಷಿಣದಲ್ಲಿ ಒಂದು ಹೋರಾಟ ಇದೆ. ಆಮೇಲೆ ಇನ್ನೊಂದು, SM ಕೃಷ್ಣ ಸರ್ಕಾರದಲ್ಲಿ ಶ್ರೀಮಾನ್ SS ಮಲ್ಲಿಕಾರ್ಜುನ್ ಸಾಹೇಬರು ಆಶ್ರಯ ಸಮಿತಿ ಮತ್ತು ಆಶ್ರಯ ಮನೆಗಳು ಕೊಟ್ಟರು 10,000 ಅಂತ ಹೇಳ್ತಾರೆ. ಆಮೇಲೆ ನೀರು ಇದ್ದಿಲ್ಲ ದಾವಣಗೆರೆಗೆ ಕುಡಿಯೋಕ್ಕೆ, ಅದು ನಾನು ಒಪ್ತೀನಿ. ಆ ನೀರು ಕುಂದಾಡಕೆರೆಗೆ ಹೋಗಿ ಜನ ಇಲ್ಲೇ ಹರಿಹರಿಗೆ ಹೋಗಿ ನೀರು ತರ್ತಿದ್ರು. ಅದೇ ಕುಂದಾಡಕೆರೆ ಏರಿಯಾ ಮಾಡಿ ಅಲ್ಲಿ ನೀರಿಂದ ಒಂದು ಮಲ್ಲಿಕಾರ್ಜುನ ವ್ಯವಸ್ಥೆ ಮಾಡಿದರು. ಇದೆಲ್ಲ ಮಾಡಿದ್ದಾರೆ. ಕಾರ್ಯಕರ್ತರು ಕಣ್ಣು ಕಾಣಲ್ಲ ಅವ್ರಿಗೆ. ಎಲೆಕ್ಷನ್ ಟೈಮ್ನಾಗೆ ಅಷ್ಟೇ ವೋಟ್ ಬ್ಯಾಂಕ್, ಬಾಕಿ ಟೈಮ್ನಾಗೆ ಮಾಡಲ್ಲ ಅವರು. ನಾನು ಭಾಳ ಸಲ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಸಾಹೇಬ್ರೇ, ನನಗೆ 59 ವರ್ಷ, ನಾನು ನಿಮ್ಮ ವಯಸ್ಸಿನನು, ನೀವು ನಮ್ಮಂಥವ್ರಿಗೆ ದಯವಿಟ್ಟು ಅಧಿಕಾರ ಕೊಡ್ರಿ. ಈಗ 94ರಿಂದ ನಾನು ಶಿವಶಂಕರಪ್ಪರ ಜೊತೆಗಿದ್ದೀನಿ. ಅವ್ರಿಗೆ ನಾನು ಭಾಳ ಬೆಂಬಲ ಕೊಟ್ಟೀನಿ. ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಹೇಳಿ, ಯುವಕರಿಗೆಲ್ಲ ಹೇಳಿ, ಒಗ್ಗಟ್ಟಿಂದ ನಾನು ಅವರಿಗೆ ಕೆಲಸ ಮಾಡಿದ್ದೀನಿ. ಅಂದರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು, ಅಲ್ಪಸಂಖ್ಯಾತರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊತಾರೆ. ನಮಗೆ ಯಾವುದೇ ರೀತಿಯ ಅವಕಾಶಗಳನ್ನು ಇಲ್ಲಿ ಕೊಡಲ್ಲ. ಯಾಕಂದರೆ ಗುರುತಿಸೋದೇ ಇಲ್ಲ.
ಈ ರೀತಿ ಅಂತಂದರೆ ನಮಗೆ ತುಂಬ ಕಷ್ಟವಾಗುತ್ತೆ. ಈ ರೀತಿ ಮುಂದುವರೆದ್ರೆ ಮುಂದಿನ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಎದುರಿಸಬೇಕಾಗತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.